ಇದೇ ಪ್ರಕರಣದ ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯ ಮಾಹಿತಿಯನ್ನ ಹಂಚಿಕೊಳ್ಳಬೇಕಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಗೃಹ ಸಚಿವರ ರಿಯಾಕ್ಷನ್. ಈ ಪ್ರಕರಣ ಸಂಬಂಧ ಎಸ್ಐಟಿ ತಂಡ ತನ್ನ ತನಿಖೆಯನ್ನ ಮಾಡ್ತಾ ಇದೆ. ಆದರೆ ತನಿಖೆಯ ಬಗ್ಗೆ ಯಾವುದೇ ಮಾಹಿತಿಯನ್ನ ನನಗೆ ನೀಡಿಲ್ಲ ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್. ಈವರೆಗೂ ನನಗೆ ಯಾವುದೇ ರೀತಿಯಾದಂಥ ಬ್ರೀಫಿಂಗ್ ಆಗಿಲ್ಲ ಈ ಒಂದು ಪ್ರಕರಣದ ಬಗ್ಗೆ. ಪ್ರಕರಣದ ಸಂಪೂರ್ಣ ತನಿಖೆ ಬಳಿಕ ಮಾಹಿತಿಯನ್ನ ಕೊಡ್ತಾರಂತೆ. ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಈ ಒಂದು ಪ್ರಕರಣದ ಸಂಬಂಧ ನಾವು ಅಂದ್ಕೊಂಡಿದ್ವಿ, ಮೊನ್ನೆ ಏನು ಪ್ರಣಬ್ ಮೊಹಾಂತಿ ಅವರು ಭೇಟಿಯಾಗಿದ್ರು ಪರಮೇಶ್ವರ್ ಅವರ ನಿವಾಸದಲ್ಲಿ ಸದಾಶಿವನಗರದಲ್ಲಿ ಎಸ್ಐಟಿಯ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಅವರು ಭೇಟಿಯಾಗಿದ್ರು. ಆದರೆ ಇವಾಗ ಹೇಳ್ತಾ ಇರುವಂಥದ್ದು ಹೋಮ್ ಮಿನಿಸ್ಟರ್, ನನಗೆ ಇಲ್ಲಿಯ ತನಕವೂ ಯಾವುದೇ ವಿಚಾರದ ಮಾಹಿತಿಯ ಬ್ರೀಫಿಂಗ್ ಎಸ್ಐಟಿ ಅವರ ಕಡೆಯಿಂದ ಆಗಿಲ್ಲ. ಅವರು ಸಮರ್ಥರಾಗಿದ್ದಾರೆ, ಅವರ ತನಿಖೆಯನ್ನು ಮಾಡ್ತಾ ಇದ್ದಾರೆ ಎಸ್ಐಟಿ ತಂಡದವರು. ಎಲ್ಲವೂ ಆದ ನಂತರದಲ್ಲಿ ಇಲ್ಲಿಯ ತನಕ ನನಗೆ ತನಿಖೆಯ ಯಾವುದೇ ಮಾಹಿತಿ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೋಮ್ ಮಿನಿಸ್ಟರು. ಬಹುಶಃ ಇದು ಮಾಧ್ಯಮಗಳ ಮುಂದೆ ಹೇಳಿಕೆಯ ಅಥವಾ ವೈಯಕ್ತಿಕವಾಗಿ ಎಲ್ಲ ವಿಚಾರಗಳನ್ನು ಇವರು ಕಲೆ ಹಾಕ್ತಾ ಇರುವಂಥ ಕೆಲಸ ಆಗಿದೆ ಅನ್ನೋದು ಗೊತ್ತಿಲ್ಲ. ಆದರೆ ಇವರು ಹೇಳ್ತಾ ಇರುವಂಥ ವಿಚಾರ ಏನಂದರೆ, ನನಗೆ ಇಲ್ಲಿಯ ತನಕವೂ ಯಾರೂ ಕೂಡ ಸಣ್ಣ ವಿಚಾರ ಮಾಹಿತಿಯನ್ನು ಕೂಡ ಬ್ರೀಫಿಂಗ್ ಮಾಡಿಲ್ಲ, ಅವ್ರ ಪಾಡ್ಗವ್ರು ತನಿಖೆ ಮಾಡ್ತಾ ಇದ್ದಾರೆ. ಬಹುಶಃ ತನಿಖೆ ಮುಗಿದಾದಂಥ ನಂತರದಲ್ಲಿ ಎಲ್ಲ ಮಾಹಿತಿಯನ್ನು ನೀಡಬಹುದು. ಹೋಮ್ ಮಿನಿಸ್ಟರ್ ರಿಯಾಕ್ಷನ್ನು ಹೇಳಿಕೆ ಜನರಿಗೆ ಗೊತ್ತಿದೆ ಯಾವ ರೀತಿ ಮಾತಾಡ್ತಾರೆ ಅಂತ. ಆದರೆ ಎಲ್ಲರಿಗೂ ಒಂದು ಕಡೆ ನಂಬಿಕೆ ಇದೆ ಎಸ್ಐಟಿ ಅಧಿಕಾರಿಗಳ ಮೇಲೆ, ಸಮರ್ಥರಿದ್ದಾರೆ. ಅವ್ರ ಟೀಮು ಈಗಾಗಲೇ ತನಿಖೆಯನ್ನು ಬಹಳ ದಕ್ಷ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದೆ. ಹೀಗಾಗಿ ಇವ್ರ ಮೇಲಿರುವಂಥ ನಂಬಿಕೆ ಎಲ್ಲೋ ಒಂದು ಕಡೆ ಸತ್ಯಾಸತ್ಯತೆ ಹೊರತೆಗಿತಾರೆ ಅಂತ ಗೃಹ ಸಚಿವರೇನೇ ಹೇಳಬಹುದು. ಅವ್ರಿಗೆ ಮಾಹಿತಿ ಇದೆಯೋ ಇಲ್ವೋ ಅನ್ನುವಂಥದ್ದು ನಮಗೆ ಮಾಹಿತಿ ಇಲ್ಲ. ಹೀಗಾಗಿ ಗೃಹ ಸಚಿವರೇ ಹೇಳ್ತಾ ಇರುವಂಥ ರೀತಿಯಲ್ಲಿ ಎಸ್ಐಟಿ ತನಿಖೆ ಮುಗಿದಾದಂಥ ನಂತರದಲ್ಲಿ, ಸಂಪೂರ್ಣ ಪ್ರಕ್ರಿಯೆ ಆದಂಥ ನಂತರದಲ್ಲಿ ನನಗೆ ಮಾಹಿತಿಯನ್ನು ನೀಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್.